ಏಪ್ರಿಲ್ 1ನೇ ತಾರೀಕಿನಿಂದ ಹಾಲಿನ ದರ ಏರಿಕೆ ಆಗುತ್ತೆ, ಕಸದ ಸೆಸ್ ಏರಿಕೆ ಆಗುತ್ತೆ. ನಿಮ್ಮ ಮನೆ ಮುಂದೆ ವಾಹನ ನಿಲ್ಲಿಸಿದರೆ ಅದಕ್ಕೂ ಕೂಡ 2 ರೂಪಾಯಿ ಕೊಡಬೇಕಾಗತ್ತೆ. ಕಸಕ್ಕೆ ಕೆಜಿಗೆ 12 ರೂಪಾಯಿ ಏನೋ ಸೆಸ್ ಹಾಕ್ತಾರೆ. ಇತ್ಯಾದಿ ಇತ್ಯಾದಿ. ಹಾಲಿನ ಬೆಲೆ ಏರಿಕೆ ಆಗುತ್ತೆ 4 ರೂಪಾಯಿ. ಎಲ್ಲವೂ ಕೂಡ ಇವತ್ತಿನಿಂದ. ಈಗ ಬರ್ತಾ ಇರುವಂಥ ಸುದ್ದಿ ಪ್ರಕಾರ ಈ ಒಂದು ವಿಚಾರ ಇದರಲ್ಲಿರಲಿಲ್ಲ. ಈಗ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ರಾತ್ರಿ ಹಾಕ್ಕೊಂಡ್ರೆ ಬೇರೆ, ನಾಳೆ ಬೆಳಿಗ್ಗೆ ಹಾಕ್ಕೊಂಡ್ರೆ ಬೇರೆ. ವಾಹನ ಸವಾರಿಗೂ ಕಾಂಗ್ರೆಸ್ ಸರ್ಕಾರದ ಶಾಕ್. ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ. ಡೀಸೆಲ್ ಸೆಸ್ ಮತ್ತೆ 2 ರೂಪಾಯಿ ಏರಿಕೆ. ಇಂದು ಮಧ್ಯರಾತ್ರಿಯಿಂದಲೇ ಡೀಸೆಲ್ 1 ರೂಪಾಯಿ, ತೈಲ ಸೆಸ್ ಏರಿಕೆ ಇದೆ ಮೊದಲೇನಲ್ಲ. ಒಂದು ವರ್ಷದಲ್ಲಿ 4 ಬಾರಿ ಏರಿಕೆಯನ್ನು ಮಾಡಿದ್ದಾರೆ. ಡೀಸೆಲ್ ಸೆಸ್ 3 ರೂಪಾಯಿ ಹೆಚ್ಚಿಸಿದ್ದಾರೆ. 1 ವರ್ಷದ ಅಂತರದಲ್ಲೇ ಮತ್ತೆ ಡೀಸೆಲ್ ಸೆಸ್ ಹೆಚ್ಚು ಮಾಡಿದ್ದಾರೆ. 1 ವರ್ಷದ ಅಂತರಲ್ಲೇ ಡೀಸೆಲ್ 4 ರೂಪಾಯಿ ದುಬಾರಿ ಆಗಿದೆ. ವಾಹನ ಸವಾರಿಗೆ ಕಾಂಗ್ರೆಸ್ ಸರ್ಕಾರದ ಶಾಕ್ ಇದು. ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯದಲ್ಲಿ ಡೀಸೆಲ್ ತೆರಿಗೆ 2 ರೂಪಾಯಿ ಏರಿಕೆಯಾಗಿದೆ. ಇಂದು ಮಧ್ಯರಾತ್ರಿಯಿಂದಲೇ ಡೀಸೆಲ್ 1 ರೂಪಾಯಿ, ತೈಲ ತೆರಿಗೆ ಏರಿಕೆ ಯಾವಾಗೆಲ್ಲ ಆಗಿತ್ತು ನೋಡಿ. ಜೂನ್ 15, 2024 ಸೆಸ್ ಜಾಸ್ತಿ ಮಾಡಿತ್ತು. ಅಂದು ಪೆಟ್ರೋಲ್ ಡೀಸೆಲ್ ಸೆಸ್ 3 ರೂಪಾಯಿ ಹೆಚ್ಚಿಗೆ ಮಾಡಿತ್ತು. 1 ವರ್ಷದ ಅಂತರದಲ್ಲೇ ಮತ್ತೆ ಡೀಸೆಲ್ ತೆರಿಗೆ ಏರಿಕೆ ಮಾಡಿದೆ. 1 ವರ್ಷದ ಅಂತರದಲ್ಲಿ ಡೀಸೆಲ್ 4 ರೂಪಾಯಿ ದುಬಾರಿಯಾಗಿದೆ. ಇವತ್ತು ಬೆಳಗ್ಗೆದ್ದು ಹಾಲು ತರಕ್ಕೆ ಹೋದರೆ ಹೆಚ್ಚು ಹಣ ಕೊಡಬೇಕಿತ್ತು, 4 ರೂಪಾಯಿ ಜಾಸ್ತಿ ಆಗಿದೆ. ಹೊಸ ತೊಡಕಿಗೆ ಬಾಡ್ ತರೋಣ ಅಂತ ಮನೆ ಮುಂದೆ ನಿಲ್ಲಿಸಿದ ಗಾಡಿ ತೆಗೆಯೋಣ ಅಂದರೆ ಅದಕ್ಕೂ ದುಡ್ಡು ಕೊಡಬೇಕಿತ್ತು. ಒಟ್ಟಾರೆಯಾಗಿ ಅದು ಬರೋದು ಗ್ಯಾರಂಟಿಗೇನೆ. ನಿಮಗೆ ಯೋಗ್ಯತೆ ಇಲ್ಲದಿದ್ದರೆ, ಗ್ಯಾರಂಟಿ ಕೊಡೋ ಯೋಗ್ಯತೆ ಇಲ್ಲದಿದ್ದರೆ ಇದ್ದ ರೇಟನ್ನು ಜಾಸ್ತಿ ಮಾಡಿ ಯಾಕೆ ಜನರಿಗೆ ಪ್ರಾಬ್ಲಮ್ ಮಾಡ್ತೀರಿ? ನಿಮ್ಮ ಸ್ಯಾಲ್ರಿಗಳನ್ನು ಡಬಲ್ ಮಾಡಿಕೊಂಡ್ರೆ ನಾಚಿಕೆ ಆಗಲ್ಲ ನಿಮಗೆ? ನಿಮ್ಮ ಸಂಬಳಗಳನ್ನು ಡಬಲ್ ಮಾಡಿಕೊಡ್ರಲ್ರಿ. ಯಾರು ನೀವಲ್ಲ, ನಿಮ್ಗೆ ಯಾಕ್ರಿ ಅಧಿಕಾರ ಬೇಕು ನಿಮಗೆ? ನಿಮ್ಮ ಸಂಬಳ ಡಬಲ್ ಮಾಡ್ಕೊಂಡ್ರಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ. ಅಲ್ಲಿ ವಿಧಾನಸೌಧಕ್ಕೆ ಕಾರ್ಪೆಟ್ ಅಂತೆ, ಮತ್ತೊಂದಂತೆ 5 ಕೋಟಿ ಅಂತೆ. ಆಮೇಲೆ ಶಾಸಕರ ಭವನಕ್ಕೆ ಏನು ಲಾಕ್ ಸಿಸ್ಟಮ್ ಅಂತೆ. ಆ ರಾಜಣ್ಣನ ಮನೆಯಲ್ಲಿ CCTV ಇಲ್ಲ, ಹುಡುಗಿ ಬಂದು ಕೋಣೆಗೆ ಬಾ ಶೆಡ್ಡಿಗೆ ಬಾ ಅಂತ ಕರೀತಾಳೆ. ಯಾರಿಗೆ ಬಂದಿದ್ದಂದ್ರೆ ನನ್ನ ಮನೆಯಲ್ಲಿ CCTV ಇಲ್ಲ, HC ಮಹದೇವಪ್ಪ ಮನೆಯಲ್ಲಿ CCTV ಇಲ್ಲ. CCTV ಇಲ್ವಾ? ನೀವೇ ತೆಗೆದ್ರೋ? ಡಬಲ್ ಎಲ್ಲರ ಸಂಬಳ ಡಬಲ್. ಆಮೇಲೆ ಅಲ್ಲಿ ಕಾವೇರಿ ಅಲ್ಲಿ ನಿವಾಸ ಇದೆ, ಹೊಸ ಮನೆ, ಅದಕ್ಕೆ ಖರ್ಚು. ಇಲ್ಲಿ ನೋಡಿದ್ರೆ ರಾತ್ರಿ ಬೆಳಕಾದ್ರೆ ದಿನ ಒಂದೊಂದಕ್ಕೆ 2 ರೂಪಾಯಿ 3 ರೂಪಾಯಿ, 2 ರೂಪಾಯಿ 3 ರೂಪಾಯಿ, 2 ರೂಪಾಯಿ 3 ರೂಪಾಯಿ. ನಿಮ್ಮಂಥವರ ಕೈಯಲ್ಲಿ ಕೊಡಬೇಕಿತ್ತು ಸರ್ಕಾರವನ್ನು, ಆಡಳಿತವನ್ನು. ಕಸದ ಮೇಲೆ ಸೆಸ್ ಹಾಕ್ತಿರಲ್ರಿ, ಕಸದ ಮೇಲೆ ಸೆಸ್ಸು. ಆಮೇಲೆ ಗಾಡಿ ನಿಮ್ಮ ಮನೆ ಮುಂದೆ ನಿಲ್ಲಿಸಿದ್ರೆ ಅದಕ್ಕೆ ತೆರಿಗೆ, ಅದಕ್ಕೆ ದುಡ್ಡು ಕೊಡಬೇಕು. ನಿನಗೂ ಫ್ರೀ, ಅವನಿಗೂ ಫ್ರೀ, ಕರ್ನಾಟಕ ಫ್ರೀ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಫ್ರೀ ಮಾಡಬೇಕಷ್ಟೇ ಕರ್ನಾಟಕವನ್ನು. ಕರ್ನಾಟಕದಲ್ಲಿ ಹಾಲು, ವಿದ್ಯುತ್, ಕಸವನ್ನು ಕೂಡ ಬಿಡಲಿಲ್ಲ. ಗ್ಯಾರಂಟಿ ಯೋಜನೆಗಳ ಆಸೆ ತೋರಿಸಿ ಬೆಲೆ ಏರಿಕೆ ಸರಿಯಲ್ಲ. ಬೆಲೆಗಳ ಏರಿಕೆ ಜೊತೆ ಇನ್ನು ಮುಂದೆ ಕಸಕ್ಕೂ ಸೆಸ್ ಕಟ್ಟಬೇಕು. ಮನೆ ಮುಂದೆ ಕಸ ಸಂಗ್ರಹಿಸಲು ತೆರಿಗೆ ಕಟ್ಟಬೇಕು. ಅಂಗಡಿ, ಹೋಟೆಲ್ಗಳಿಗೆ ಒಂದೊಂದು ರೀತಿಯ ತೆರಿಗೆ. ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಮತ್ತೊಂದು ರೀತಿ ಕಸ ಸೆಸ್. ರೆಸಿಡೆನ್ಷಿಯಲ್ ಕಟ್ಟಡ ಅಂತಂದರೆ ಈಗ ವಸತಿ ಅಪಾರ್ಟ್ಮೆಂಟ್. ಹೊಸ ವಾಹನ ಖರೀದಿ ಮಾಡೋರಿಗೆ ಇನ್ನು ಮುಂದೆ ಕಷ್ಟ. ಹೊಸ ವಾಹನ ಖರೀದಿ ಮಾಡುವಾಗ ರೋಡ್ ಟ್ಯಾಕ್ಸ್ ಅಂತೇಳಿ ಒಂದೇ ಸಲ ಕಟ್ಟಿರ್ತೀವಿ ಸರ್, ರೋಡ್ ಟ್ಯಾಕ್ಸ್ ಆಯಿತಾ? ರೋಡ್ ಟ್ಯಾಕ್ಸ್ ಆದ ನಂತರ ಮತ್ತೆ ಟೋಲ್ ಆಯಿತಾ? ಅದಾದ ನಂತರ ನೀವು ಯಾವುದೋ ಒಂದು ಮಾಲ್ಗೋ ಮತ್ತೊಂದಕ್ಕೆ ಹೋದಾಗ ಅಲ್ಲಿ, ಆಮೇಲೆ ನಿಮಗೆ ಮನೆ ಮುಂದೆ ನಿಲ್ಲಿಸಿದ್ರೆ 2 ರೂಪಾಯಿ. ಹಾಗಂತ ರೋಡ್ ಟ್ಯಾಕ್ಸ್ ಕಟ್ಟಿಬಿಟ್ಟು ಎಲ್ಲ ರೋಡ್ ಕಡೆ ನಿಲ್ಲಿಸೋಂಗಿಲ್ಲ. ನಿಮ್ಮ ಜಗತ್ತಿನಲ್ಲಿ ಯಾವುದಾದ್ರೂ ಸರ್ಕಾರಿ ಮೆಷಿನ್ ಫಾಸ್ಟಾಗಿ ಕೆಲಸ ಮಾಡುತ್ತೆ ಅಂತಂದರೆ ಆ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ ಅವರು,
ಅವರಿಗೆ ಕಸ ಎತ್ತೋ ಕೆಲಸ ಕೊಡಬೇಕು. ಆ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ, ಕಸ ಎತ್ತೋ ಕೆಲಸ ಕೊಡಬೇಕು ಅವರಿಗೆ. ಅಲ್ಲ ರೀ, ಆ ಗಾಡಿಯನ್ನು ಅಷ್ಟು ಭಾರದ ಗಾಡಿಯನ್ನು ಎತ್ಕೊಂಡು ಹೋಗ್ತಾರಲ್ಲ, ನೋ ಪಾರ್ಕಿಂಗ್ ಜಾಗದಲ್ಲಿ ನೋ ಪಾರ್ಕಿಂಗ್ ನಿಲ್ಲಿಸಬಾರ್ದು. ಸಮ್ಟೈಮ್ಸ್ ಆಸ್ಪತ್ರೆ ಮುಂದೆ ಒಂದು 2 ನಿಮಿಷಕ್ಕೆ ನಿಲ್ಲಿಸ್ತಾರೆ, ಆಗ ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ. ಅವ್ರನ್ನೆಲ್ಲ ಏನು ಮಾಡಬೇಕು ಅಂತಂದರೆ, 1 ವರ್ಷ ನೀನು ಈ ಗಾಡಿ ಎತ್ತಾಕೊಂಡು ಹೋಗ್ತಾ ಇದೆಯಲ್ಲ, ಕಸ ಎತ್ತಾಕೋ ಕೆಲಸ ಮಾಡು ನೋಡೋಣ ಅಂತ. ಹೆಂಗಿರುತ್ತೆ? ಅದ್ಯಾಕಾಗಲ್ಲ? ಅಬ್ಬಾ, ಹಾಗೂ ಹೀಗೂ ವಾಹನ ಖರೀದಿ ಮಾಡಿದರೆ ಪಾರ್ಕಿಂಗ್ ಕಷ್ಟ. ನಿಮ್ಮ ಮನೆ ಮುಂದೆ ಪಾರ್ಕಿಂಗ್ ಮಾಡಿದ್ರು ಕೂಡ ಕೊಡಬೇಕು. ಮೊದಲು ವಲಯಗಳ ಆಧಾರದ ಮೇಲೆ ಪಾರ್ಕಿಂಗ್ ತೆರಿಗೆ ಇತ್ತು, ಆದರೆ ಇದೀಗ ಎಲ್ಲ ನಿಯಮ ಬದಲಿಸಿದೆ BBMP. ಗೊತ್ತಲ್ಲ, ಇದ್ದ ಬದ್ದ ಆಸ್ತಿಯನ್ನೆಲ್ಲ ಅಡಮಾನ ಇಟ್ಟು ಬೇಕಾ BBMP? ಈಗ ಯಾರೋ ಬಂದು ಅದನ್ನು 7 ಭಾಗ ಮಾಡ್ತೀನಿ, 11 ಭಾಗ ಊರು ಬಾಗಿಲು ಮಾಡಿಬಿಡ್ತೀನಿ ಬಿಡಿ. ವಸತಿ ಸಂಕೀರ್ಣಗಳಲ್ಲಿ ತಿಂಗಳಿಗೆ ₹2 ಕೊಡಬೇಕಂತೆ, ವಾಣಿಜ್ಯ ಕಟ್ಟಡಗಳಲ್ಲಿ ₹3 ಬಾಡಿಗೆ ನಿಗದಿ ಆಗಿದೆಯಂತೆ. ಒಟ್ಟಾರೆಯಾಗಿ ತೆರಿಗೆ. ಫ್ರೀ ಯಾರಿಗೂ ಫ್ರೀ ಇಲ್ಲ. ಇಷ್ಟೇ.